ಓಂ ಏತಸ್ಮಿನ್ ಖಲು ಅಕ್ಷರೇ ಗಾರ್ಗಿ ಆಕಾಶಃ ಓತಶ್ಚ ಪ್ರೋತಶ್ಚ ಪ್ರಾಣೋ ವೈ ಜ್ಯೇಷ್ಠಶ್ಚ ಪ್ರೇಷ್ಠಶ್ಚ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪ್ರತ್ಯಕ್ಷ ದ್ವಿಷಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯದ ಪ್ರಾರಂಭ ಆಗಿದೆ. ಈ ಹಿಂದಿನ ಭಾಗದಲ್ಲಿ 5 ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಆ 5 ಶ್ಲೋಕಗಳಿಗೆ ಸಂಬಂಧಪಟ್ಟಂಥ ವ್ಯಾಖ್ಯಾನ ವಿಷಯಗಳನ್ನು ಈಗ ನೋಡಬೇಕಾಗಿದೆ. ಏವಂ ಪುರಾ ಧಾರಣೆಯ ಆತ್ಮಯೋನಿಹಿ, ನಾವೆಲ್ಲ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ಅದರ ಫಲವನ್ನು ಪಡೆಯಬೇಕು. ಸರಿ, ಅದು ಏನು ಫಲ? ನಮ್ಗೆ ಧಾರಣ ಮಾಡಿದ್ರಿಂದ ಸಿಗುವಂಥ ಫಲ ಏನು ಅನ್ನುವುದು ಈಗ ನಮ್ಮೆಲ್ಲರಿಗೂ ಎದುರಿಗಿರುವಂಥ ಪ್ರಶ್ನೆ. ಅದಕ್ಕೆ ಚತುರ್ಮುಖ ಬ್ರಹ್ಮನೇ ಹೀಗೆ ತಾನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಹೀಗೊಂದು ಧ್ಯಾನ ಮಾಡಿದ್ದಾನೆ, ಧಾರಣ ಮಾಡಿ ತನ್ನ ಕಳೆದು ಹೋದಂತಹ ಸ್ಮರಣವನ್ನು ತಂದುಕೊಂಡು, ಸೃಷ್ಟಿಗೆ ಸಂಬಂಧಪಟ್ಟ ಸ್ಮರಣವನ್ನು ತಂದುಕೊಂಡು ಮುಂದೆ ಧ್ಯಾನ ಸೃಷ್ಟಿ ಮಾಡಿದ್ದಾನೆ ಅಂತ ವಿಷಯ ನೋಡಿದ್ದೇವೆ. ಚತುರ್ಮುಖ ಬ್ರಹ್ಮನನ್ನ ಮತ್ತು ಮುಖ್ಯ ಪ್ರಾಣನನ್ನ ಪ್ರಳಯೇಪಿ ಅತಿರೋಹಿತ ವಿಜ್ಞಾನ ಅಂತ ಹೇಳ್ತಾರೆ. ಎಂಥ ಮಹಾಪ್ರಳಯ ಬಂದರೂ ಕೂಡ ಅವರ ಜ್ಞಾನ ಎಂದು ತಿರೋಹಿತ ಆಗುವುದಿಲ್ಲ ಅಂತ ಕೇಳಿ ಬರ್ತದೆ. ಹೀಗಿರುವಾಗ ಆ ಸ್ಮರಣ ನಷ್ಟ ಆಗುವುದಂದ್ರೆ ಏನು ಅಂತ ಹೀಗೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ನಾವು ಈ ಹಿಂದಿನ ಭಾಗದಲ್ಲಿ ಅದನ್ನು ನೋಡಿದ್ದೇವೆ. ಅಜ್ಞಾನಂತ ಚತುರ್ವಾರಂ ದ್ವಿವಾರಂ ಭಯಮೇವಚ, ಒಂದು 4 ಬಾರಿ ಅಜ್ಞಾನ, 2 ಬಾರಿ ಭಯ ಅದೆಲ್ಲ ಬಂತು ಅಂತ ಮುಂದೆ 6ನೇ ಸ್ಕಂದದಲ್ಲಿ 9ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಆ ವಿಷಯ ಬಂದಿದೆ ಅಂತ ಅನ್ನೋದನ್ನ ನಾವು ನೋಡಿದ್ದೇವೆ. ಅಲ್ಲಿ ಏನು ವಿಷಯ ಬಂದಿದೆ ಅದನ್ನ ಇಲ್ಲೂ ಕೂಡ ನಾವು ಸ್ವಲ್ಪ ಗಮನಿಸಬೇಕು. ಈಗ ನಾವು ನೋಡ್ತಿರುವಂತಹ ವಿಷಯದಲ್ಲೂ ಕೂಡ ಗಮನಿಸಬೇಕು. ನಾನು ಸೃಷ್ಟಿಯನ್ನು ಹೇಗೆ ಮಾಡಲಿ ಅಂತ ಆತನಿಗೆ ಗೊಂದಲ ಆಗಿತ್ತು. ಅದು ಅಲ್ಲಿರೋದು. ಸೃಷ್ಟಿ ಮಾಡಲಿಕ್ಕೆ ಅವನಿಗೆ ಗೊಂದಲ ಆಗಿದ್ದು ಹೇಗೆ ಅನ್ನೋದಕ್ಕೆ ಪ್ರಮಾಣ ಏನು ಅಂತ ನಮಗೊಂದು ಜಿಜ್ಞಾಸೆ ಬರ್ತದೆ. ಅಲ್ಲಿ ಮುಂದೆ 6ನೇ ಸ್ಕಂದದಲ್ಲಿ ತಾತ್ಪರ್ಯದಲ್ಲಿಯೂ ಕೂಡ ಸೃಷ್ಟಿ ಮಾಡಲಿಕ್ಕೆ ಬೇಕಾದಂತಹ ತಿಳುವಳಿಕೆ ಆತನಿಗೆ ಮರೆಯಾಗಿತ್ತು ಅನ್ನೋದಕ್ಕೆ ಏನು ಪ್ರಮಾಣ ಅಂತ ಬಂದಿಲ್ಲ. ಆದರೆ ಇದೇ ಶ್ಲೋಕವನ್ನೇ ಪ್ರಮಾಣ ಅಂತ ತಿಳ್ಕೊಳ್ಬೇಕಷ್ಟೆ. 2ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ 1ನೇ ಶ್ಲೋಕ ಇಲ್ಲಿ ಏನಿದೆಯಲ್ಲ ನಮ್ಮ ಕಣ್ಣೆದುರಿಗೆ, ಇದೇ ಶ್ಲೋಕವನ್ನೇ ಅದಕ್ಕೆ ಪ್ರಮಾಣ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಮಾಡಲಿಕ್ಕೆ ಬೇಕಾದಂತಹ ಒಂದು ತಿಳಿವು ಹೋಗಿತ್ತು. ಸರಿ, ಈ ಶ್ಲೋಕವನ್ನು ನೋಡಿದರೆ ನಷ್ಟಾಂ ಸ್ಮೃತಿಂ ಅಂತಿದೆ, ಸ್ಮರಣ ಹೋಗಿತ್ತು ಅಂತ. ಯಾವುದರ ವಿಷಯಕವಾದ ಸ್ಮರಣೆ ಅದು? ಸೃಷ್ಟಿ ವಿಷಯಕವಾದ ಸ್ಮರಣೆ ಅಂತ ಯಾದವಾರರು ಅದನ್ನೇನು ನೇರವಾಗಿ ಹೇಳಿಲ್ಲ, ವಿಜಯಧ್ವಜರು ಹೇಳಲಿಲ್ಲ. ಸೃಷ್ಟಿ ಹೇಗೆ ಮಾಡಬೇಕು ಅನ್ನುವ ತಿಳುವಳಿಕೆ ಆತನಿಗೆ ಮರೆಯಾಗಿತ್ತು ಅನ್ನುವುದು ಶ್ಲೋಕದಲ್ಲಿ ನೇರವಾಗಿ ಕಾಣಿಸುವುದಿಲ್ಲ. ಮತ್ತೆ ಯಾದವಾರರು ವಿಜಯಧ್ವಜರು ಅದನ್ನು ಹೇಳಲಿಲ್ಲ. ಅದನ್ನು ಅದನ್ನು ಹೇಗೆ ಇಟ್ಕೊಳ್ಳೋದು ಅಂತ ಕೂಡ ನಮಗೊಂದು ಜಿಜ್ಞಾಸೆ ಬರ್ತದೆ. ಆದರೆ ಅದಕ್ಕೆ ಉಳಿದೆಲ್ಲ ವ್ಯಾಖ್ಯಾನಕಾರರು, ರಾಘವರು ಮೊದಲಾದವರೆಲ್ಲೂ ಕೂಡ ಅದನ್ನು ಹಾಗೆ ಮಾಡಿದ್ದಾರೆ. ನಷ್ಟಾಂ ಸ್ಮೃತಿಂ ಅಂದರೆ ಸರ್ಗ ವಿಷಯಕಂ ಜ್ಞಾನಂ, ಸೃಷ್ಟಿ ಹೇಗೆ ಮಾಡಬೇಕು ಅನ್ನುವ ಜ್ಞಾನ ಆತನಿಗೆ ನಷ್ಟವಾಗಿತ್ತು ಅಂತಲೇ ಬರೆದಿದ್ದಾರೆ. ಮತ್ತು ಅದು ಶ್ಲೋಕದಲ್ಲಿ ಕಾಣಿಸುವುದಿಲ್ಲ. ನಾವು ಅದನ್ನು ಹೇಗೆ ತಿಳ್ಕೊಳ್ಬೇಕು ಅಂತಂದರೆ ಅದು ಆ ಶ್ಲೋಕದ ಮುಂದಿನ ಅರ್ಧವನ್ನು ನೋಡಿದರೆ ಗೊತ್ತಾಗ್ತದೆ. ತಥಾ ಸಸರ್ಜ ಇದಂ ಅಮೋಘ ದೃಷ್ಟಿ ಯಥಾ ಅಪ್ಯಯಾತ್ ಪ್ರಾಕ್, ಹಿಂದೆ ಅದು ಪ್ರಳಯ ಕಾಲದಲ್ಲಿ ಹಿಂದಿನ ಸೃಷ್ಟಿಯಲ್ಲಿ ಅದು ಹೇಗಿತ್ತೋ ಹಾಗೆ ಹೀಗೆ ಮತ್ತೆ ಅದನ್ನು ಸೃಷ್ಟಿ ಮಾಡಿದ ಅಂತ. ನಷ್ಟವಾದ ಸ್ಮೃತಿ ಹಾಗಾದ್ರೆ ಯಾವುದು? ನಷ್ಟವಾದ ಸ್ಮೃತಿ ಬೇರೆ ಯಾವುದೋ ಕುರಿತಾದ್ದಾಗಿದ್ದರೆ ಧಾರಣ ಮಾಡಿ ಅದನ್ನು ಪಡ್ಕೊಂಡು ಮತ್ತೆ ಸೃಷ್ಟಿ ಮಾಡಿದ ಅಂತ ಹೇಳುವುದು ಸಂಗತ ಆಗೋದಿಲ್ಲ. ತಥಾ ಸಸರ್ಜ ಅಂತಿದೆ ಮುಂದೆ, ಸೃಷ್ಟಿ ಮಾಡಿದ ಅಂತ. ಹಿಂದೆ ಹೇಗಿತ್ತೋ ಹಾಗೆ ಸೃಷ್ಟಿ ಮಾಡಿದ ಅಂತ. ಹಿಂದೆ ಹೇಗಿತ್ತೋ ಹಾಗೆ ಸೃಷ್ಟಿ ಮಾಡಬೇಕಾದ್ರೆ ಆ ಹಿಂದಿನ ಜ್ಞಾನ ಆತನಿಗಿರಬೇಕು. ಅದೇ ನಷ್ಟಾಸ್ಮೃತಿ. ಹೀಗೆ ಪೂರ್ವಾರ್ಧ, ಶ್ಲೋಕದ ಪೂರ್ವಾರ್ಧ
ಯಾವುದರ ಕುರಿತಾದ ಸ್ಮರಣೆ ನಷ್ಟ ಆಗಿತ್ತು ಅನ್ನೋದನ್ನು ಹೇಳದೆ ಹೋದರೂ ಕೂಡ ಉತ್ತರಾರ್ಧ ಸೃಷ್ಟಿಯನ್ನು ಹೇಳಿರುವುದರಿಂದ, ಆತನೇ ಮಾಡಿದ ಸೃಷ್ಟಿಯನ್ನು ಹೇಳಿರುವುದರಿಂದ ಆ ಸೃಷ್ಟಿಯ ಜ್ಞಾನ ಆತನಿಗೆ, ಸೃಷ್ಟಿ ಹೇಗೆ ಮಾಡಬೇಕು ಆತನಿಗೆ ಅನ್ನೋದು ಆತನಿಗೆ ಮರೆತು ಹೋದಂತಿತ್ತು, ಅದನ್ನು ಕಳೆದುಕೊಂಡ ಅಂತ ನಮಗಿದು ಹೀಗೆ ಗೊತ್ತಾಗ್ತದೆ. ಇಷ್ಟಾದರೂ ಕೂಡ ಮುಂದೆ 6ನೇ ಸ್ಕಂದದಲ್ಲಿ ಆ 9ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕದಲ್ಲಿ ಬರುವಂತಹ ವಿಚಾರಗಳನ್ನು ಇನ್ನು ಮುಂದೆ ನಾನು ಆ ಸ್ಕಂದವನ್ನು ನೋಡುವಾಗ ಮತ್ತಷ್ಟು ಅದ್ರ ಬಗ್ಗೆ ವಿಚಾರ ಮಾಡುವನಿದ್ದೇನೆ. ಅಲ್ಲಿ ಸತ್ಯಧರ್ಮ ಸ್ವಾಮಿಗಳು ಹೇಳಿದ ವಿಷಯಗಳಿವೆ, ಮತ್ತು ಬೃಹದಾರಣ್ಯಕ ಭಾಷ್ಯದಲ್ಲಿ ಬಂದಿರುವ ವಿಚಾರ ಇದೆ, ಐತರೇಯ ಭಾಷೆಯಲ್ಲಿ ಬಂದಿರುವಂತಹ ವಿಚಾರ ಇದೆ. ಈಗ ಅದೆಲ್ಲವನ್ನು ಕೂಡ ಮುಂದಿನ ಆ 6ನೇ ಸ್ಕಂದದ ಭಾಗವನ್ನು ನಾವು ನೋಡುವಾಗ ಅಲ್ಲಿ ತಗೊಳ್ಳೋಣ. ಈಗಂತೂ ಸೃಷ್ಟಿ ಮಾಡಲಿಕ್ಕೆ ಬೇಕಾದ ತಿಳುವಳಿಕೆ ಆತನಿಗೆ ಮರೆಯಾಗಿತ್ತು ಅನ್ನೋದು ಈ ಶ್ಲೋಕದಲ್ಲಿ ಉತ್ತರಾರ್ಧವನ್ನು ನೋಡಿದರೆ ಗೊತ್ತಾಗ್ತದೆ. ಇದೇ ಸ್ಪಷ್ಟವಾಗಿದೆ. ಆದ್ರಿಂದ ಆ ಜ್ಞಾನವನ್ನು ಆತ ಪಡ್ಕೊಂಡ ಅಂತ ಇಷ್ಟು ಅರ್ಥ ಆಗ್ತದೆ. ಸರಿ, ಮುಂದೆ ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ ಅಂತಿದೆಯಲ್ಲ, ಅದು ಕೆಲವು ಕಡೆ ಶಾಬ್ದಸ್ಯ ಬ್ರಹ್ಮಣ ಅಂತಲೂ ಹೀಗೆ ಪಾಠ ಇದೆ. ಶಬ್ದಸ್ಯ ಬ್ರಹ್ಮಣ, ಶಬ್ದರಾಶಿಯಾದ ಈ ವೇದರಾಶಿ, ಪುರಾಣ ಇತ್ಯಾದಿಗಳು. ಶಾಬ್ದ ಬ್ರಹ್ಮ ಅಂದರೆ ಶಬ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಅರ್ಥ ಆಗ್ತದೆ. ಆ ಅರ್ಥವು ಏನು ತಪ್ಪಲ್ಲ. ಮುಂದೆ ಆದರೆ ಮಹಾಭಾರತಾದಿಗಳಲ್ಲಿ ಶಬ್ದ ಬ್ರಹ್ಮ ಪ್ರಶಾಮ್ಯತಿ ಅಂತಿದೆ. ಈ ಹಿಂದಿನ ಭಾಗದಲ್ಲಿ ಅದನ್ನು ನಾವು ನೋಡಿದ್ದೇವೆ. ಏತದಂತೆ ಚ ಮಧ್ಯೆ ಚ ಬ್ರಹ್ಮೈವ ಉಕ್ತ ವಿಜಾನತಾಂ ಮೃಗಾದಿ ಪಂಚದಾ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತಿ ಅಂತ ಬಂದಿದೆ. ಭಗವಂತನನ್ನೇ ಪ್ರತಿಪಾದನೆ ಮಾಡಿದ ಮೇಲೆ ಈ ಶಬ್ದ ಬ್ರಹ್ಮನಿಗೆ ಅಂದರೆ ಲಕ್ಷ್ಮೀದೇವಿಗೆ ತೃಪ್ತಿ ಆಯಿತು, ಸಮಾಧಾನ ಆಯಿತು ಅಂತ ಬಂದಿದೆ. ಆದ್ದರಿಂದ ಶಬ್ದ ಬ್ರಹ್ಮನ ಪಾಠ ಇದ್ರೆ ಒಳ್ಳೆಯದು. ಈ ವಾಕ್ಯಕ್ಕೆ ವಿಜಯಧ್ವಜರು ಮತ್ತು ಯಾದವಾರರು ಮಾಡಿರುವಂತಹ ಅನ್ವಯಾರ್ಥಗಳನ್ನು ನಾವೀಗ ಗಮನಿಸಬೇಕು. ಅದಕ್ಕಿಂತ ಮುಂಚೆ 1ನೇ ಶ್ಲೋಕದಲ್ಲಿ ಹೆಚ್ಚಿನ ವಿಷಯಗಳೇನಿಲ್ಲ, ಸ್ವಲ್ಪ ಗಮನಿಸಬೇಕು. ಬ್ರೂಹಿ ಯದ್ವಾ ವಿಪರ್ಯಯಂ, ನಾನು ಹೇಗೆ ಧ್ಯಾನ ಮಾಡಬೇಕು, ಹೇಗೆ ಏನು ಮಾಡಬಾರದು ಅದೆಲ್ಲವನ್ನು ಹೇಳು ಅಂತ ಕೇಳಿದ್ದ ಪರೀಕ್ಷಿತ. ಅದನ್ನ ಈ ಶುಕಾಚಾರ್ಯ ಹೇಳಿಕ್ಕೆ ತೊಡಗಿದ್ದ. ಕಾಲೇನ ನಷ್ಟಾಂ ತಿರೋಹಿತಾಂ ಪ್ರಾಕಲ್ಪ ವಿಷಯಾಂ ಸ್ಮೃತಿಂ, ಹಿಂದಿನ ಕಲ್ಪದ ಸ್ಮರಣೆ, ಹಿಂದಿನ ಕಲ್ಪದಲ್ಲಿ ಏನೇನು ಹೇಗಿತ್ತು ಅನ್ನುವುದರ ಸ್ಮರಣೆ ಅಂತ ಬರೆದಿದ್ದಾರೆ ವಿಜಯಧ್ವಜರು. ವೀರರಾಘವರು ಸರ್ಗ ವಿಷಯಾಂ ಸ್ಮೃತಿಂ, ಸೃಷ್ಟಿ ಕುರಿತಾದ ಸ್ಮರಣೆ, ಅದೇ ಅವನಿಗೆ ಹೋಗಿತ್ತು, ಅದನ್ನು ಆತ ಪಡೆದುಕೊಂಡ ಅಂತಲೇ ಬರೆದಿದ್ದಾರೆ. ವ್ಯವಸಾಯ ಬುದ್ಧಿ ಅಂದರೆ ಜಗತ್ ಸರ್ಜನೋದ್ಯೋಗ ಬುದ್ಧಿ, ಜಗತ್ತನ್ನು ಹೇಗೆ ಸೃಷ್ಟಿಸಬೇಕು ಅನ್ನುವ ಒಂದು ದೃಢವಾದ ನಿರ್ಧಾರ ಆತನಿಗೆ ಬಂದಿತ್ತು ಅಂತ ಹೀಗಾದರ ತಾತ್ಪರ್ಯ. ಮುಂದೆ ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾ ಅಂತ ಶ್ಲೋಕ ಇದೆಯಲ್ಲ, ಅಲ್ಲಿ ಎನ್ನಾಮಭಿಹಿ ಧ್ಯಾಯತಿ ಧೀರಪಾರ್ಥೈ, ಧೀಹಿ ಅಂತ ಶಬ್ದ ಇದೆ. ಆ ಧೀಹಿ ಅನ್ನೋ ಶಬ್ದಕ್ಕೆ ಏನರ್ಥ? ನಮ್ಮ ಬುದ್ಧಿ ಅಂತ ಅರ್ಥ ಆಗ್ತದೆ. ನಮ್ಮ ಬುದ್ಧಿಯು ಈ ಎಲ್ಲ ವಿಷಯಗಳನ್ನು ಧ್ಯಾನಿಸ್ತದೆ ಅಂತ. ಅದಕ್ಕೆ ಸಹಜವಾಗಿಯೇ ಧೀಹಿ ಅಂತಂದ್ರೆ ಜೀವನ ಬುದ್ಧಿ ಅಂತ ಅರ್ಥ ಮಾಡಿದ್ದಾರೆ ವಿಜಯಧ್ವಜರು. ನಾನಾ ಯೋನಿಷು ಪರಿಭ್ರಮನ್ ಯಹ ಜೀವ ತಸ್ಯ ಧೀಹಿ. ಅದಕ್ಕೆ ಯಾದವಾರರು ಅರ್ಥ ಮಾಡಿದ್ದಾರೆ ಧ್ಯಾಯತಿ ಇತಿ ಧೀಹಿ ಜೀವ ಅಂತ. ಧೀ ಎಂಬ ಶಬ್ದವೇ ಭಗವಂತನ ಆ ಜೀವನ ಬುದ್ಧಿಯನ್ನು ಹೇಳುವುದಿಲ್ಲ, ಹೊರತು ಆಲೋಚನೆ ಮಾಡುವ ಶಕ್ತಿ ಉಳ್ಳಂತಹ ಜೀವನನ್ನೇ ಹೇಳ್ತದೆ ಅಂತ ಯಾದವಾರರು ಹೇಳ್ತಾರೆ. ಆ ದೃಷ್ಟಿಯಿಂದ ಯಾದವಾರರು ಹೇಳಿದ್ದು ಚೆನ್ನಾಗಿದೆ. ಇದಕ್ಕೆ ಆಚಾರ್ಯ ಭಾಗವತ ತಾತ್ಪರ್ಯ ಬರೆದಿದ್ದಾರಲ್ಲ, ಏಷಃ ಅಂದ್ರೆ ಹರಿಹಿ, ಏಷಃ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಇಟ್ಕೋಬೇಡ್ರಿ. ಹಿಂದಿನ ಶ್ಲೋಕದಲ್ಲಿ ಚತುರ್ಮುಖ ಬ್ರಹ್ಮನ ಬಗ್ಗೆ ಬಂದಿರಬಹುದು. ಈಗ ನೀವು ಇಟ್ಕೊಳ್ಬೇಕಾದದ್ದು ಈ ಹರಿಯನ್ನ. ಸರಿ, ಅದಕ್ಕೆ ಅನ್ವಯ ಹೇಗೆ? ಧ್ಯಾಯತಿ ಅಂತ ಕ್ರಿಯಾಪದ ಇದೆ, ಕರ್ಮಪದ ಯಾವುದು ಅಂದ್ರೆ ಯತ್ ಅಪಾರ್ಥೈ ಧ್ಯಾಯತೆ. ಯತ್ ಅನ್ನೋದ್ರಿಂದ ಕರ್ಮವನ್ನು ತೋರಿಸ್ತಾ ಇದ್ದಾರೆ. ತತ್ರ ಅರ್ಥಾನ್ ನ ವಿದ್ಯತೆ. ಯತ್ ಶಬ್ದದಿಂದ ಏನೇನು ಇಟ್ಕೊಳ್ಬೇಕು, ತತ್ಶಬ್ದದಿಂದ ಅದನ್ನೇ ಇಟ್ಕೊಳ್ಬೇಕು ಅಂತ ಅನ್ವಯ ತೋರಿಸಿದ್ದಾರೆ. ಅಂದ್ರೆ ಯಾವುದನ್ನ ಅಂದ್ರೆ ಇಂದ್ರಾದಿ ದೇವತೆಗಳನ್ನ ಯತ್ ಪುರಂದರಾಧಿಕಂ ವಿಜಯಧ್ವಜರು ಬರೆದಿರುವಂತಹ ಅರ್ಥ ಇದೆ. ಯತ್ ಅಂತ ಏಕವಚನದಲ್ಲಿದೆ,
ಅದಕ್ಕೆ ಪುರಂದರಾದಿ ದೇವತೆಗಳ ಗಣ, ದೇವತೆಗಳ ಸಮೂಹ ಅಂತ ಅರ್ಥ ಮಾಡ್ತಾರೆ ವಿಜಯಧ್ವಜರು. ಅವರನ್ನು ಧ್ಯಾನ ಮಾಡ್ತದೆ ಈ ಮನುಷ್ಯನ ಬುದ್ಧಿ. ಆದರೆ ಆ ಪುರಂದರಾದಿಗಳಲ್ಲಿ ತತ್ರ ಆ ಪುರಂದರಾದಿಗಳಲ್ಲಿ ಅರ್ಥಾನ್ ನ ವಿಂದತೆ. ಇಂದ್ರ ಶಬ್ದಕ್ಕೆ ಅರ್ಥ ಏನು? ಇದು ಪರಮೈಶ್ವರ್ಯ ಅಂತ ಧಾತು ಇರುವುದೇ, ಇದು ಪರಮೈಶ್ವರ್ಯ ಅಂತ. ಏವನ ಸ್ವಲ್ಪ ಸ್ವಲ್ಪ ಐಶ್ವರ್ಯ ಅಲ್ಲ, ದೊಡ್ಡ ಐಶ್ವರ್ಯ, ಅತಿ ದೊಡ್ಡ ಐಶ್ವರ್ಯ, ಅದು ಪರಮೈಶ್ವರ್ಯ. ಆ ಪರಮೈಶ್ವರ್ಯ ಅನ್ನುವುದು ಅದನ್ನೇ ಅರ್ಥ ಅಂತ ಹೇಳೋದಿಲ್ಲ. ಅರ್ಥ ಎಂಬ ಶಬ್ದಕ್ಕೆ ಎರಡು ಅರ್ಥ ಇವೆ, ನಾವು ಎರಡನ್ನ ಪ್ರತ್ಯೇಕವಾಗಿ ನೋಡೋಣ. ಈಗ ಮೊದಲು ಅರ್ಥ ಅಂದರೆ ಇಂದ್ರ ಶಬ್ದದ ಅರ್ಥ ಏನು? ಪರಮೈಶ್ವರ್ಯ. ಅದನ್ನ ಈ ಇಂದ್ರಾದಿ ದೇವತೆಗಳಲ್ಲಿ ಕಾಣಲಿಕ್ಕೆ ವಿಫಲನಾಗ್ತಾನೆ ಈ ಸಾಧಕ. ಧ್ಯಾನ ಏನೋ ಮಾಡಿಬಿಡ್ತಾನೆ, ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ಆ ಧ್ಯಾನಕ್ಕೆ ವಿಷಯವಾದಂಥ ಗುಣಗಳು ಅಲ್ಲಿ ಕಾಣುವುದೇ ಇಲ್ಲ. ಏನು ಮಾಡಬೇಕು? ಇದು ಅವನಿಗೆ ಗೊಂದಲ ಆಗ್ತದೆ. ಅದನ್ನ ಅವ್ನು ಮಾಡೋದು ಸರಿಯಲ್ಲ ಅಂತ ತಾತ್ಪರ್ಯ. ನವೀನ್ಯತೆ ಅಲಂ ಬುದ್ಧಿಂ ನ ಪ್ರಾಪ್ನೋತಿ, ತೃಪ್ತಿ ಆಗೋದಿಲ್ಲ. ಕಿಂಚ ತದುಪಾಸ್ತ್ಯ ತೇಭ್ಯ ಪುರುಷಾರ್ಥಾಂಶ ನ ಲಭತೆ. ಅದಲ್ಲದೆ ತತ್ರ ಎಂಬ ಶಬ್ದಕ್ಕೆ ಅವರಲ್ಲಿ ಅಂತ ಒಂದರ್ಥ, ಸಪ್ತಮಿ ವಿಭಕ್ತಿ ಅರ್ಥ ಒಂದು, ತತ್ರ ಎಂಬ ಶಬ್ದಕ್ಕೆ ಅವರಿಂದ ಅಂತ ಮತ್ತೊಂದರ್ಥ. ಆ ಇಂದ್ರಾದಿ ದೇವತೆಗಳನ್ನ ತಿಳಿಯದೇನೋ ಏನೋ ಒತ್ತಡಕ್ಕಾಗಿ ಉಪಾಸನೆಂತೂ ಮಾಡಿಬಿಡ್ತಾನೆ. ಭಗವಂತನನ್ನು ಹೇಳಬೇಕಾದ ಶಬ್ದಗಳನ್ನು ಇವರಲ್ಲಿ ಪ್ರಯೋಗ ಮಾಡ್ತಾರೆ. ಆದರೆ ತತ್ರ ಅಂದರೆ ತೇಭ್ಯ, ಅವರಿಂದ ಅವನಿಗೆ ಸಿಗಬೇಕಾದಂಥ ಪುರುಷಾರ್ಥಗಳು ಸಿಗೋದಿಲ್ಲ. ಅದರಿಂದ ಅರ್ಥ ಅಂದರೆ ಒಂದು ಆ ಶಬ್ದದ ಅರ್ಥ, ಶಬ್ದದ ಪ್ರವೃತ್ತಿ ನಿಮಿತ್ತ. ಇಂದ್ರ ಎಂಬ ಶಬ್ದದ ಪ್ರವೃತ್ತಿ ನಿಮಿತ್ತ ಪರಮೈಶ್ವರ್ಯ, ಅಗ್ನಿ ಎಂಬ ಶಬ್ದದ ಪ್ರವೃತ್ತಿ ನಿಮಿತ್ತ ಚಲನರಹಿತವಾದ ಜಗತ್ತಿಗೆ ಚಲನೆಯನ್ನು ಕೊಟ್ಟದ್ದು. ಪ್ರವೃತ್ತಿ ನಿಮಿತ್ತ ಅಂದರೆ ಆ ಶಬ್ದವು ಒಂದು ನಿರ್ದಿಷ್ಟ ಶಬ್ದವನ್ನು ಒಂದು ನಿರ್ದಿಷ್ಟ ಅರ್ಥದಲ್ಲಿ ಯಾಕೆ ಬಳಕೆ ಮಾಡ್ತಾರೆ ಅದನ್ನೇ ಪ್ರವೃತ್ತಿ, ಯಾವ ಕಾರಣದಿಂದ ಪ್ರವೃತ್ತಿ ಮಾಡ್ತಾರೋ ಆ ಒಂದು ಗುಣಲಕ್ಷಣವನ್ನೇ ಪ್ರವೃತ್ತಿ ನಿಮಿತ್ತ ಅಂತ ಹೇಳೋದು. ಹೀಗೆ ಅರ್ಥ ಎಂಬ ಶಬ್ದಕ್ಕೆ ಒಂದು ಪ್ರವೃತ್ತಿ ನಿಮಿತ್ತ ಅಂತ ಅರ್ಥ, ಇನ್ನೊಂದು ಪ್ರಯೋಜನ ಅಂತ ಅರ್ಥ. ಇದೆರಡೂ ಕೂಡ ಇಂದ್ರಾದಿ ದೇವತೆಗಳಲ್ಲಿ ಕಾಣುವುದಿಲ್ಲ ಅಂತ ಅದರ ತಾತ್ಪರ್ಯ. ಅಪಾರ್ಥೈ, ಶಬ್ದಗಳು ಅಪಾರ್ಥಗಳಾಗಿ ಹೋಗಿವೆ. ಅಲ್ಲಿ ಎರಡು ಅರ್ಥ ಬರ್ತದೆ ನಮಗೆ. ಹೇಗೆ ಅಂತಂದ್ರೆ ಶಬ್ದಗಳು ಭಗವಂತನಲ್ಲಿ ಸಾರ್ಥಕ ಆಗ್ತವೆ, ಇಂದ್ರಾದಿ ದೇವತೆಗಳಲ್ಲಿ ಆ ಶಬ್ದಗಳು ಅಪಾರ್ಥಗಳಾಗ್ತವೆ. ಪರಮೈಶ್ವರ್ಯ ಅನ್ನುವ ಗುಣ ಇಂದ್ರಾದಿಗಳಿಗೆ ಬರೋದಿಲ್ಲ. ಆದ್ದರಿಂದ ಶಬ್ದಗಳು ತಮ್ಮ ಅರ್ಥಗಳನ್ನು ಕಳ್ಕೊಂಡಿವೆ. ಮತ್ತೆ ಆ ಶಬ್ದಗಳು ತಮ್ಮ ಪ್ರಯೋಜನವನ್ನೂ ಕಳ್ಕೊಂಡಿವೆ. ಒಂದು ಶಬ್ದವನ್ನು ಉಚ್ಚಾರ ಮಾಡಿದ್ರಿಂದ, ಜಪವನ್ನು ಮಾಡಿದ್ರಿಂದ ಏನು ಅರ್ಥ ಸಿಗಬೇಕಾಗಿತ್ತೋ ಆ ಅರ್ಥ ಸಿಗದೇ ಹೋಗ್ತದೆ. ಇಲ್ಲಿ ಎರಡನೇ ಸರಿ ಅರ್ಥ ಅಂದರೆ ಪ್ರಯೋಜನ ಅಂತ ತಾತ್ಪರ್ಯ. ಹೀಗೆ ಧಿ ಅಂದರೆ ಪುರುಷನ ಬುದ್ಧಿ ಅಥವಾ ಜ್ಞಾನಾಶ್ರಯ ಪುರುಷೋವ, ಜ್ಞಾನಕಾಶ್ರಯನಾದ ಪುರುಷನನ್ನು ಇಟ್ಕೊಳ್ಬಹುದು ಅಂತ ಯಾದವಾರ್ಯರು ಬರೀತಾರೆ. ಯಾದವಾರ್ಯರು ಮತ್ತು ವಿಜಯಧ್ವಜರು ಅವೆರಡರು ಇಬ್ಬರು ಕೂಡ ಹೇಳಿದಂತಹ ಮಾತುಗಳನ್ನು ನಾವು ಗಮನಿಸಿದರೆ, ಯಾದವಾರ್ಯರು ಅದಕ್ಕೆ ಯಸ್ಮಾತ್ ಅಂತ ಅರ್ಥ ಬರೀತಾರೆ. ಯತಿ ಇತ್ಯಸ್ಯ ಹೇತ್ವರ್ಥಮಪಿ ಅಭಿಪ್ರೇತ್ಯ ಅನ್ವಯಂ ದರ್ಶಯತಿ. ಯತು ಎಂಬ ಶಬ್ದಕ್ಕೆ ಇಂದ್ರಾದಿ ದೇವತೆಗಳನ್ನು ಅಂತ ಕರ್ಮ ಎಂಬ ಅರ್ಥವನ್ನು ಇಟ್ಕೋಬಹುದು. ಅದಲ್ಲದೆ ಯತು ಎಂಬ ಶಬ್ದಕ್ಕೆ ಯಾವ ಕಾರಣದಿಂದ ಅಂತಲೂ ಈಗ ಅರ್ಥ ಇಟ್ಕೋಬಹುದು. ಯಾವ ಕಾರಣದಿಂದ ಇಂದ್ರಾದಿ ದೇವತೆಗಳನ್ನೇ ಈ ಮೂರ್ಖನಾದ ಸಾಧಕ ಸ್ತೋತ್ರ ಮಾಡಲಿಕ್ಕೆ ತೊಡಗ್ತಾನೆ. ಭಗವಂತನನ್ನು ಹೇಳಬೇಕಾದ ಶಬ್ದಗಳನ್ನು ಭಗವಂತನನ್ನು ನೀವು ಹೇಳ್ತೇವೆ ಅನ್ನುವ ಎಚ್ಚರವಿಲ್ಲದೆ ಇಂದ್ರಾದಿ ದೇವತೆಗಳನ್ನು ಅವನು ಹೇಳ್ತಾನೆ. ಯಾವ ಕಾರಣದಿಂದ ಹೇಳ್ತಾನೋ ತತ್ರ ಆ ಕಾರಣದಿಂದ. ತತ್ರ ಅನ್ನೋದನ್ನು ಎರಡು ರೀತಿಯಾಗಿ ಇಟ್ಕೋಬೇಕು. ತತ್ರ ಆ ಕಾರಣದಿಂದ, ತತ್ರ ಆ ಇಂದ್ರಾದಿ ದೇವತೆಗಳಲ್ಲಿ ಆ ಪ್ರವೃತ್ತಿ ನಿಮಿತ್ತ ಕಾಣಿಸೋದಿಲ್ಲ, ಮತ್ತೆ ಅವರಿಂದ ಸಿಗಬೇಕಾದಂಥ ಪ್ರಯೋಜನವೂ ಸಿಗೋದಿಲ್ಲ. ಯಸ್ಮಾತ್ ಅಲ್ಲಿ ಅದನ್ನು ಬರೆದಿದ್ದಾರೆ ಯಾದವಾರ್ಯರು. ಅಪಗತಾಹ ಪರಮೈಶ್ವರ್ಯಾದಯ ಅರ್ಥಾಹ ಪ್ರವೃತ್ತಿ ನಿಮಿತ್ತಾಹ ತದ ಅವಾಚಕೈರೇವ ತಾನ್ ಧ್ಯಾಯತೆ. ಆಯಾ ದೇವತೆಗಳನ್ನು ಹೇಳುವಂಥವಲ್ಲ ಆ ಶಬ್ದಗಳು, ಭಗವಂತನನ್ನೇ ಹೇಳ್ತವೆ. ಆದರೂ ಅದನ್ನು ತಿಳಿಯದೆ ಭಗವಂತನನ್ನೇ ಹೇಳಿಬಿಡ್ತಾನೆ. ಇದು ಅದರ ಎತ್ತು ಅನ್ನುವುದನ್ನು ಎರಡು ಬಾರಿ, ತತ್ರ ಎಂಬುದನ್ನು ಎರಡು ಬಾರಿ ಇಟ್ಕೊಂಡ್ರೆ ಇದೆಲ್ಲವೂ ಕೂಡ ಪರಿಹಾರ ಕಾಣ್ತವೆ. ನಾನು ಕರ್ಮ ವಿದ್ಯಾದಿಯರಪಿ ವೇದೇನ ಪ್ರತಿಪಾದನಾತ್. ಕರ್ಮ ಇತ್ಯಾದಿಗಳನ್ನು ವೇದದಲ್ಲಿ ಪ್ರತಿಪಾದನೆ ಮಾಡ್ತಾರಲ್ಲ, ಆದ್ದರಿಂದ ಎಲ್ಲ ವೇದರಾಶಿಯು ಭಗವಂತನನ್ನೇ ಹೇಳುವುದು ಅಂದ್ರೆ ಹೇಗೆ ಅಂದರೆ ಮುಖ್ಯವಾಚ್ಯ ಭಗವಂತ, ಅಮುಖ್ಯವಾಗಿ ಉಳಿದವರನ್ನು ಕೂಡ ಅವು ಹೇಳ್ತವೆ
ಅದನ್ನು ನಾವು ತಿಳ್ಕೊಳ್ಬೇಕು. ಮಾಂ ವಿಧತ್ತೆ ಅಭಿಧತ್ತೆ ಮಾಂ. ಉಳಿದ ಕರ್ಮಾದಿಗಳನ್ನು ಸ್ವರ್ಗ ನರಕ ಇತ್ಯಾದಿಗಳನ್ನು ಶಾಸ್ತ್ರಗಳು ಹೇಳಿದರೂ ಕೂಡ ಅದು ನನಗಾಗಿ ಹೇಳುವುದು, ನನ್ನ ತೃಪ್ತಿಗಾಗಿ ಅವುಗಳನ್ನು ತಿಳಿಯಿರಿ ಅಂತ ಹೇಳ್ತವೆ ಹೊರತು ಬೇರೆ ಯಾವ ಕಾರಣವೂ ಅಲ್ಲ ಅಂತ ತಾತ್ಪರ್ಯ. ಮುಂದೆ ಅತಃ ಕವಿರ್ ನಾಮಸು ಯಾವದರ್ಥ ಸ್ಯಾತ್ ಅಂತ ಆ ಶ್ಲೋಕ. ಹಿಂದಿನ 1ನೇ ಶ್ಲೋಕದಲ್ಲೂ ಕೂಡ ತಥಾ ಸಸದ್ಯ ಇದಂ ಅಮೋಘ ದೃಷ್ಟಿ ಯಥಾಪ್ಯಯಾತ್ ಪ್ರಾಕ್ ವ್ಯವಸಾಯ ಬುದ್ಧಿ ಅಂತ ಬಂದಿದೆ. ಇಲ್ಲೂ 3ನೇ ಶ್ಲೋಕದಲ್ಲೂ ಕೂಡ ವ್ಯವಸಾಯ ಬುದ್ಧಿ ಅಂತ ಶಬ್ದ ಬಂದಿದೆ. ಕವಿಹಿ ಅಂದ್ರೆ ಸರ್ವಜ್ಞ ಅಂತ ಅರ್ಥ ಹೇಳ್ತಾರೆ ವಿಜಯಧ್ವಜರು. ಸರ್ವಜ್ಞ ಅಂತ ಅರ್ಥ ಹೇಳಬಹುದು, ಸರ್ವಜ್ಞ ಅಂತ ಅರ್ಥ ಹೇಳಿದ್ರೆ ಅದು ಚತುರ್ಮುಖ ಬ್ರಹ್ಮಾದಿಗಳನ್ನು ಹೇಳ್ತದೆ. ಕವಿಹಿ ಅಂದ್ರೆ ಜ್ಞಾನಿ ಅಂತ ಅರ್ಥ ಹೇಳ್ತಾರೆ ಯಾದವಾರ್ಯರು. ಅದು ಎಲ್ಲರಿಗೂ ಸಂಬಂಧಪಟ್ಟದ್ದಾಗ್ತದೆ. ಆಯಿತು, ಅದರ ಅರ್ಥ ಏನು ಅಂದ್ರೆ ಅಪ್ರಮತ್ತಃ, ಎಚ್ಚರ ಯಾವತ್ತೂ ಇರಬೇಕು. ನಾನು ಬಳಸುವ ಪ್ರತಿಯೊಂದು ಶಬ್ದ ಅದು ಧ್ವನ್ಯಾತ್ಮಕವಿರಲಿ ವರ್ಣಾತ್ಮಕವಿರಲಿ ಅದೆಲ್ಲವೂ ಕೂಡ ಭಗವಂತನನ್ನೇ ಹೇಳ್ತದೆ ಅನ್ನುವ ಎಚ್ಚರ ಇರಬೇಕು. ಅದು ತಪ್ಪಿದರೆ ಅವನು ಪ್ರಮತ್ತ, ತಪ್ಪದೆ ಹೋದ್ರೆ ಆ ಎಚ್ಚರ ಸದಾ ಇದ್ರೆ ಅವನು ಅಪ್ರಮತ್ತ. ಹೀಗಾದ್ರೆ ತಾತ್ಪರ್ಯ. ನಾಮಸು ಭಗವಂತನಿಗಿಂತ ಭಿನ್ನವಾದ ಘಟಾದಿಗಳು, ನಮ್ಮ ವಸ್ತುಗಳು, ಜಡ ಇರ್ಬೋದು, ಚೇತನ ಇರ್ಬೋದು, ಏನೇ ಇರ್ಬೋದು, ಅವುಗಳಿಂದ ನಮಗೇನು ಪ್ರಯೋಜನ ಆಗೋದಿದೆ? ಎಷ್ಟು ಅಲ್ಪ ಪ್ರಯೋಜನ ಸಾಧ್ಯವೋ ಅಷ್ಟನ್ನೇ ಪಡ್ಕೋಬೇಕು. ಅದರಿಂದ ಮಹಾಪ್ರಯೋಜನ ಸಿಗ್ತದೆ ಅನ್ನುವ ಭ್ರಮ ಇರಬಾರದು, ಅದು ತಾತ್ಪರ್ಯ. ಅಲ್ಪ ಪ್ರಯೋಜನ ಯಾಕೆ ಅಂದರೆ ಮಹಾಪ್ರಯೋಜನ ಎನ್ನುವುದು ಪುಕ್ಕಟ್ಟೆ ಸಿಗೋದಿಲ್ಲ. ಅಲ್ಪ ಪ್ರಯತ್ನದಿಂದ ಅಲ್ಪ ಪ್ರಯೋಜನ ಆಗ್ತದೆ, ಮಹಾಪ್ರಯತ್ನದಿಂದ ಮಹಾಪ್ರಯೋಜನ ಆಗ್ತದೆ. ನಮಗೆ ಈ ಜಗತ್ತಿನಲ್ಲಿರುವ ಐಹಿಕ ವಸ್ತುಗಳು ಮತ್ತು ವ್ಯಕ್ತಿಗಳಿಂದ ಮಹಾಪ್ರಯೋಜನ ಬೇಕು ಅಂತ ಏನಾದರೂ ಹಂಬಲ ಇದ್ದರೆ ಆವಾಗ ಮಹಾಪ್ರಯತ್ನವನ್ನೇ ಮಾಡಬೇಕಾಗ್ತದೆ. ಅದು ಬೇಡ, ಅಲ್ಪ ಪ್ರಯತ್ನ ಸಾಕು. ಹೊಟ್ಟೆ ಹೊರ್ಕೊಳ್ಳುವುದಕ್ಕಾಗಿ ಎಷ್ಟು ಸಾಕೋ, ಎಷ್ಟು ಬೇಕೋ ಅಷ್ಟು ಸಾಕು. ಅದಕ್ಕಿಂತ ಹೆಚ್ಚಿನ ಪ್ರಯತ್ನ ಮಾಡುವುದು ಬೇಡ, ಹೆಚ್ಚಿನ ಪ್ರಯೋಜನವನ್ನು ಅಪೇಕ್ಷಿಸುವುದು ಬೇಡ. ಇದು ಅದರ ತಾತ್ಪರ್ಯ. ಶರೀರಯಾತ್ರಾ ಉಪಯುಕ್ತಂ ಇತರಾರ್ಥ ಸ್ಮರಣಂ ನ ಮನೋದಯ ಪ್ರತಿಬಂಧಕಂ. ಹೊಟ್ಟೆ ಹೊರೆಯುವುದಕ್ಕಾಗಿ ಜೀವನಂತೂ ನಡಿಬೇಕಲ್ಲ, ಅದು ನಡೆಯುವುದಕ್ಕಾಗಿ ಭಗವಂತನಿಗಿಂತ ಭಿನ್ನವಾದ ವ್ಯಕ್ತಿಗಳನ್ನು, ವಸ್ತುಗಳನ್ನು ಸ್ಮರಣೆ ಮಾಡ್ಕೊಳ್ಳೋಣ, ಅವುಗಳ ಜೊತೆ ಒಂದಿಷ್ಟು ವ್ಯವಹಾರವನ್ನು ಇಟ್ಕೊಳ್ಳೋಣ. ಅದರಿಂದಲೇನು ನಮಗೆ ಮನೋನಿಗ್ರಹಕ್ಕೆ ತೊಂದರೆ ಆಗೋದಿಲ್ಲ. ಆದರೆ ನಮಗಿವತ್ತು ಮನೋನಿಗ್ರಹ ಯಾಕೆ ಬಂದಿಲ್ಲ, ಕರ್ಮೇಂದ್ರಿಯಗಳ ಮೇಲೆ, ಜ್ಞಾನೇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ನಮಗೆ ಹತೋಟಿ ಯಾಕೆ ಬಂದಿಲ್ಲ ಅನ್ನೋದನ್ನ ನಾವು ಒಂದು ಬಾರಿ ಆಲೋಚನೆ ಮಾಡಿ ಕೇಳ್ಕೊಂಡ್ರೆ, ನಮ್ಮ ಹೊಟ್ಟೆ ಹೊರೆಯುವುದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನದನ್ನೇ ನಾವು ಬಯಸ್ತಾ ಇದ್ದೇವೆ. ಈ ಇಂಥ ಒಂದು ಪ್ರವೃತ್ತಿಯೇ ಅದಕ್ಕೆ ನಮಗೆ ಕಾರಣ ಆಗಿರೋದು. ಅದು ವಿಶೇಷತಃ ಬ್ರಾಹ್ಮಣನಿಗೆ ಅದನ್ನು ಒತ್ತಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ವೃತ್ತಿ ಅನ್ವಿಚ್ಛನ್ ನಲಭೇ ಧನ ವಿಸ್ತರಂ ಧನಲಾಭೇ ಪ್ರವೃತ್ತಸ್ತು ಬ್ರಾಹ್ಮಣ್ಯಾದೇವ ಹೀಯತೆ ಅಂತ. ವೃತ್ತಿ ಸಂಕೋಚಂ, ವೃತ್ತಿ ಅಂದರೆ ಜೀವನೋಪಾಯಕ್ಕಾಗಿ ನಾವು ಮಾಡುವಂಥ ವೃತ್ತಿ, ಅದು ಯಾವತ್ತೂ ಸಂಕುಚಿತವಾಗಿರಬೇಕಂತೆ. ಅಂದರೆ ನಾವು ಪ್ರಶ್ನೆ ಬರ್ತದೆ, ನಾವು ಮಾಡುವ ವ್ಯಾಪಾರ ಉದ್ಯೋಗಗಳು ಸೀಮಿತ ಆದರೆ ಧನಲಾಭನೂ ಸೀಮಿತ ಆಗ್ತದಲ್ವಾ ಅಂತ ನಮ್ಮ ಚಿಂತೆ. ಹೌದು, ಧನಲಾಭನೂ ಸೀಮಿತ ಆಗ್ತದೆ, ಆದರೆ ಹೆದರಬೇಡಿ, ಬ್ರಾಹ್ಮಣ್ಯ ಸುರಕ್ಷಿತವಾಗಿ ಉಳಿತದೆ. ಆದರೆ ಧನಲಾಭ ಹೆಚ್ಚಾಗಬೇಕು ಅಂತಿದ್ರೆ ನಮ್ಮ ವ್ಯಾಪಾರ ಉದ್ಯೋಗ ಇತ್ಯಾದಿಗಳನ್ನು ನಾವು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗ್ತದೆ. ಹಾಗೆ ಮಾಡ್ತಾ ಹೋದಾಗ ಧನಲಾಭೇ ಪ್ರವೃತ್ತಸ್ತು, ಧನಲಾಭಕ್ಕಾಗಿ ನಮ್ಮ ವೃತ್ತಿಯ ವಿಸ್ತಾರವನ್ನು ಮಾಡಲಿಕ್ಕೆ ಹೊರಟಂತಹ ವ್ಯಕ್ತಿ ಬ್ರಾಹ್ಮಣ್ಯಾದೇವ ಹೀಯತೆ, ಬ್ರಾಹ್ಮಣ್ಯವನ್ನು ಕಳ್ಕೊಂಡು ಬಿಡ್ತಾನೆ, ಅವನು ಬ್ರಹ್ಮಬಂಧು ಅಂತ ಕರೀತಾರೆ. ಅಂಥವನಿಗೆ ಶಾಸ್ತ್ರದಲ್ಲಿ ಅಧಿಕಾರ ಇರೋದಿಲ್ಲ, ಶಾಸ್ತ್ರ ಅವನಿಗೆ ಹೇಳಿದ್ದು ಅರ್ಥ ಆಗೋದಿಲ್ಲ, ಅವನಿಗೆ ಸ್ವಯಂ ಓದಲಿಕ್ಕೂ ಅಧಿಕಾರ ತಪ್ಪುತ್ತದೆ, ಓದಿದ್ರೂ ಕೂಡ ಅವನಿಗೆ ಸರಿಯಾದ ಅರ್ಥ ಆಗೋದಿಲ್ಲ. ಇಂಥದೆಲ್ಲ ಆಗಿ ಹೋಗ್ತವೆ. ಅದಕ್ಕೆ ಬ್ರಹ್ಮಬಂಧು ನಾಂ ತೈನ ಶ್ರುತಿ ಗೋಚರ ಅಂತ ಹೇಳಿರೋದು. ಯಾರ್ಯಾರಿಗೆ ಅಧಿಕಾರ ಇಲ್ಲ, ಶಾಸ್ತ್ರವನ್ನು ಓದುವ ಅಧಿಕಾರ ಇಲ್ಲ, ಮುಖ್ಯತಃ ವೇದಗಳನ್ನು ಓದುವ ಅಧಿಕಾರ ಇಲ್ಲ ಅಂದರೆ ಒಂದು ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಬ್ರಹ್ಮ ಬಂಧುಗಳು, ಬ್ರಾಹ್ಮಣರನ್ನು ತಂದು ಬಂಧುಗಳು ಅಂತ ಹೇಳ್ಕೋತಾನೆ, ತಾನು ಬ್ರಾಹ್ಮಣನಾಗಿ ಬದುಕುವ ಅರ್ಹತೆಯನ್ನು ಹೊಂದಿಲ್ಲ. ಹೀಗಾದರೆ ಅವನು ಶಾಸ್ತ್ರವನ್ನು ಓದುವ ಒಂದು ಪ್ರವೃತ್ತಿಯನ್ನೇ ಕಳ್ಕೋತಾನೆ.
ಇದು ಬೇರೆ ಕಡೆ ಕೂಡ ಬಂದಿರುವಂತಹ ವಿಚಾರ. ಹೀಗೆ ಅರ್ಥದ ಕಡೆಗೆ ಗಮನ ಕಡಿಮೆ ಆದಷ್ಟು ಬ್ರಾಹ್ಮಣ್ಯ ಹೆಚ್ಚಾಗ್ತದೆ. ಬ್ರಾಹ್ಮಣ್ಯ ಹೆಚ್ಚಾದಷ್ಟು ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿಯು ಕೂಡ ಹೆಚ್ಚಾಗ್ತದೆ. ಇದು ನಮಗೆ ಇರಬೇಕಾದದ್ದು. ಇತರಾರ್ಥ ಸ್ಮರಣ ಕಾಲೇಪಿ ಹರಿವಿಷಯಕತ್ವ ಅನುಸಂಧಾನಂ ಅವಶ್ಯಕಂ. ಇದು ಆದಿವಾರ್ಯರ ಮಾತು. ಇತರ ಪದಾರ್ಥಗಳನ್ನು ಸ್ಮರಣೆ ಮಾಡ್ತಿದ್ದಾನೆ, ಆದರೆ ಆ ಸಂದರ್ಭದಲ್ಲೂ ಕೂಡ ಅವೆಲ್ಲವೂ ಮೂಲತಃ ಹರಿವಾಚಕ. ಆದರೆ ನನಗೀಗ ಹೊಟ್ಟೆ ಹೊರೆಯುವ ಇತ್ಯಾದಿ ಕೆಲವು ಕಾರ್ಯಕ್ರಮಗಳಿರುವುದರಿಂದ, ಕುಟುಂಬ ಪೋಷಣವನ್ನು ನಾನು ಮಾಡಬೇಕಾಗಿರುವುದರಿಂದ ನಾನು ಹರಿವಾಚಕವಾದ ಶಬ್ದಗಳನ್ನೇ ಬೇರೆಯವರ ಕಡೆನೂ ಬಳಕೆ ಮಾಡ್ತಾ ಇದ್ದೇನೆ. ಇದೊಂದು ನನ್ನ ದೌರ್ಭಾಗ್ಯ. ಸಾಧ್ಯವಾದಷ್ಟು ಈ ಒಂದು ಹೊಟ್ಟೆ ಹೊರೆಯುವ ಕೆಲಸದಲ್ಲಿ ನನ್ನ ತೊಡಗಿಸಬೇಡ ಅಂತ ಭಗವಂತನನ್ನು ಕೇಳ್ಕೋತಿರ್ಬೇಕು. ಇತರ ಅನೇಕ ಜಡ ಮತ್ತು ಚೇತನಗಳ ನಡುವೆನೇ ಇದ್ದೀವಿ, ಅವರ ಸಂಗಡನೆ ಜೀವನ ನಡೆಸ್ತಾ ಇದ್ದೀವಿ. ಆದರೆ ಎಲ್ಲ ಶಬ್ದಗಳು ಭಗವಂತನ ವಾಚಕ ಅನ್ನುವ ಎಚ್ಚರ ಆ ಸಂದರ್ಭದಲ್ಲಾದರೂ ಇರಬೇಕು. ಅದಕ್ಕಾಗಿ ವ್ಯವಸಾಯ ಬುದ್ಧಿ ಅಂತ ಹೀಗೆ ಹೇಳೋದು. ವ್ಯವಸಾಯ ರೂಪ ನಾಮ್ ಹರಿವಿಷಯಕತ್ವ ರೂಪ ಬುದ್ಧಿ ಅಂತ ಹೀಗದರ ಅರ್ಥ. ಎಲ್ಲ ವ್ಯವಸಾಯ ಅಂದ್ರೆ ದೃಢವಾದದ್ದು ಅಂತ ಅರ್ಥ. ಹೇಗದು ದಾರ್ಢ್ಯ ಹೇಗೆ ಅಂದರೆ ಎಲ್ಲ ನಾಮಗಳು ಹರಿವಿಷಯಕ ಎಂಬ ದಾರ್ಢ್ಯ, ಅದೇ ದಾರ್ಢ್ಯ. ನಾಮ ಎಂಬ ಶಬ್ದಕ್ಕೆ ಭಗವಂತನಿಗಿಂತ ಭಿನ್ನವಾದ ವಸ್ತುಗಳು ಅಂತ ಅರ್ಥ ಬರೆದಿದ್ದಾರೆ ವಿಜಯಧ್ವಜರು. ನಾಮ ಅಂದರೆ ಇಂದ್ರಾದಿ ನಾಮಗಳು, ಅವುಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಅಂತ ಅರ್ಥ ಬರೀತಾರೆ ಯಾದವಾರ್ಯರು. ಹೀಗೆ ಅನ್ಯಾರ್ಥ ಸ್ಮರಣೆ ಆತ್ಮ, ಬೇರೆ ವಸ್ತುಗಳನ್ನು ವ್ಯಕ್ತಿಗಳನ್ನು ಸ್ಮರಿಸ್ತಾ ಕೂತ್ರೆ ಆತ್ಮಹತ್ಯೆ ಮಾಡಿಕೊಂಡಂತಾಗ್ತದೆ. ಅದು ನಾವಿಲ್ಲಿ ಗಮನಿಸಬೇಕಾದ್ದು. ಇದು 3 ಶ್ಲೋಕಗಳ ವಿವರ. ನಾವು ಇದನ್ನ ಹೆಚ್ಚು ಕಡಿಮೆ ಈಗ ನೋಡೇ ಇದ್ದೇವೆ. ಸತ್ಯಾಂಕ್ಷಿತವು ಕಿಂ ಕಶಿಪೋ ಪ್ರಯಾಸೈ ಅಂತ 5 ಶ್ಲೋಕಗಳನ್ನು ಒಟ್ಟು ನೋಡಿದ್ದೇವೆ. ಆ 5 ಶ್ಲೋಕಗಳನ್ನೇನು ನೋಡಿದ್ದೇವೆ, ಆ 2 ಶ್ಲೋಕಗಳ ವ್ಯಾಖ್ಯಾನವನ್ನು ಕೂಡ ವಿಜಯಧ್ವಜರು ಯಾದವಾರ್ಯರು ಹೇಗೆ ಮಾಡಿದ್ದಾರೆ, ಮತ್ತೆ ಅದೇನಾದರೂ ವಿಶೇಷ ವಿಷಯಗಳನ್ನು ಉಳಿದ ವ್ಯಾಖ್ಯಾನಕಾರರು ವೀರ ರಾಘವರು ಮೊದಲಾದವರು ಹೇಳಿದ್ದಾರಾ ಅಂತ ಅನ್ನೋದನ್ನು ಕೂಡ ಒಂದು ಬಾರಿ ನೋಡಿದರೆ ಇವತ್ತಿನ ಈ ಭಾಗ ಸಮಾಪ್ತ ಆಗ್ತದೆ. ಯಾದವಾರ್ಯರು ಮತ್ತು ವಿಜಯಧ್ವಜರು ಇದಕ್ಕೆಲ್ಲ ವ್ಯಾಖ್ಯಾನ ಮಾಡಿದಂತೆ ಈ 2ನೇ ಶ್ಲೋಕಕ್ಕೆ ದೀರ್ಘವಾದ 2ನೇ ಸ್ಕಂದಕ್ಕೆ ದೀರ್ಘವಾದ ವ್ಯಾಖ್ಯಾನ ವೀರರಾಘವರದು ಕೂಡ ಕಂಡು ಬರ್ತದೆ. ಅದರಲ್ಲಿರುವಂತಹ ಎಲ್ಲ ಅಂಶಗಳನ್ನೇನು ಹೇಳ್ತಾ ಇದೆ. ಸರಿ, ದೇವನಿರ್ಮಿತಾಯಾಮ್ ಕ್ಷಿತವು ಸತ್ಯಾಂ, ಭಗವಂತ ಕೊಟ್ಟಿರುವಂತಹ ಭೂಮಿ ಇದೆಯಲ್ಲ, ಅದನ್ನು ಉಪಯೋಗ ಮಾಡಿಕೊಂಡು ಆರಾಮಾಗಿರ್ಬೋದಲ್ಲ. ಕಶಿಪು ಅಂದರೆ ಶಯ್ಯ, ನಮ್ಮ ಆಸನ ಹಾಸಿಗೆ ಮೊದಲಾದವು, ಅದರ ಸಂಪಾದನೆಗಾಗಿ ಪ್ರಯತ್ನ ಯಾತಕ್ಕೆ. ಬಾಹು, ಭಗವಂತನೇ ಕೊಟ್ಟಿರುವಂತಹ ತೋಳಿದೆ. ಹಾಗಿರುವಾಗ ಉಪಬರ್ಹಣ ಅಂದರೆ ಶಿರಃ ಪೀಠ, ನಮ್ಮ ತಲೆಗೊಂದು ಪೀಠ ಇಟ್ಕೋತೀವಲ್ಲ, ಅದು ಯಾತಕ್ಕೆ ಅಂತಂದ್ರೆ ಮತ್ತೊಂದು ಮುಂದಿನ ಅರ್ಥ. ಕರಾಂಜಲವು ಸತ್ಯಂ ಪುರುಭಿ ವಿಸ್ತೀರ್ಣೈ ಪರ್ಣಪಾತ್ರೈ, ಪರ್ಣಪಾತ್ರೈ, ಕೈಯಲ್ಲಿ ನೀರು ಹಿಡಿದು ಊಟ ಮಾಡ್ಲಿಕ್ಕೆ ಬರ್ತದೆ, ನೀರು ಕುಡಿಲಿಕ್ಕೆ ಬರ್ತದೆ. ಹಾಗಿರುವಾಗ ಆ ನೀರು ಕುಡಿಲಿಕ್ಕೋಸ್ಕರ ಈ ದೊನ್ನೆಯಂಥ ಪಾತ್ರಗಳನ್ನು ಇಟ್ಕೊಳ್ಳುವುದು ಏಕೆ? ನಾವು ಶಾಸ್ತ್ರ ನಮ್ಮನ್ನ ಹಾಸ್ಯ ಮಾಡಿದೆ ಅಂತ ಕಾಣಿಸೋದು ನಮಗೆ. ದೊನ್ನೆಯ ಪಾತ್ರೆಯನ್ನ ನಾವು ಇಟ್ಕೊಳ್ಳುವುದು ಆ ಕಡೆ ಇರಲಿ, ಬಂಗಾರ ಬೆಳ್ಳಿಯ ಪಾತ್ರೆಗಳನ್ನೇ ನಮ್ಮ ಯೋಗ್ಯತಾನುಸಾರವಾಗಿ ಇಟ್ಕೊಂಡು ನಾವು ಮೆರೆದಾಡ್ತಾ ಇದ್ದೀವಿ. ದೊನ್ನೆಯ ಪಾತ್ರೆನೇ ಬೇಡ ಅಂತ ನಮ್ಗೆ ಹೇಳ್ತಾ ಇದೆ ಶಾಸ್ತ್ರ, ಬಂಗಾರದ ಪಾತ್ರೆ ಯಾಕೆ? ಅದನ್ನೇ ನಾವು ಪುರಂದರದಾಸರ ಮಾತಿನಲ್ಲಿ ಆ ಕಥೆಯಲ್ಲಿ ಕೇಳೋದು. ಪುರಂದರದಾಸರು ವಿರಕ್ತರಾಗಿ ಮನೆ ಮಾರು ಬಿಟ್ಟು ಹೊರಟರು, ಹೆಂಡತಿ ಮಕ್ಕಳು ಸಮೇತ. ಹೆಂಡತಿ ಒಂದು ಬೆಳ್ಳಿ ಲೋಟ ಇಟ್ಕೊಂಡಿದ್ಲು. ಅದೇನೋ ಪುರಂದರದಾಸರಿಗೆ ಗೊತ್ತಾಯಿತು, ಆ ಬೆಳ್ಳಿ ಲೋಟನು ಬಿಸಾಕು ಅಂತ ಹೇಳಿದ್ಲು ಅಂತ ಒಂದು ಕಥೆ ಕೇಳ್ತೇವೆ. ನಡೆದದ್ದೋ ಅಥವಾ ಕಲ್ಪಿತ ಕಥೆಯೋ ದಂತಕಥೆಯೋ ಅದೇನೇ ಇರಲಿ, ಅಂತೂ ಭಗವಂತನನ್ನು ನಂಬಿ ಹೊರಟಿದ್ದೇವೆ ಅಂದರೆ ನೀರು ಕುಡಿಲಿಕ್ಕೆ ಒಂದು ಪಾತ್ರವೂ ಬೇಕಾಗಿಲ್ಲ, ಮತ್ತೆ ಊಟ ಮಾಡ್ಲಿಕ್ಕೊಂದು ತಟ್ಟೆಯೂ ಕೂಡ ಬೇಕಾಗಿಲ್ಲ ಅಂತ ಹೀಗಾದ್ರೆ ತಾತ್ಪರ್ಯ. ದಿಗ್ವಸ್ತ್ರ ಲಾಭ ಅಂದರೆ ದಿಕ್ಕೆಂಬ ಬಟ್ಟೆ, ದಿಕ್ಕೇ ಒಂದು ಬಟ್ಟೆ. ಹಾಗಿರುವಾಗ ಮತ್ತೆ ಬಟ್ಟೆಗಳು ಯಾಕೆ ಬೇಕು? ಇದು ಅದರ ತಾತ್ಪರ್ಯ. ಪಟಚೀರಾಣಿ ಗೃಹೀಭಿ ದೇಯಾನಿ ಪಚಿತೋರಣೆ ದರಿದ್ರಾಣಾಂಚ ಭಿಕ್ಷೂನಾಂ ಆಚ್ಛಾದನಕರಾಣಿ ಚ.
ಇಲ್ಲಿ ಚೀರಾಣಿಕಿಂ ಪತಿ ನಸಂತಿ ಅಂತಿದೆಯಲ್ಲ, ಅದಕ್ಕೆ ವಿಜಯಧ್ವಜರದು ಆ ಶ್ಲೋಕಕ್ಕೆ ವ್ಯಾಖ್ಯಾನ ಬರೀತಾರೆ. ಸರಿ, ನಿನ್ನಂಥ ಶುಕನಂಥ ಮಹಾಯೋಗಿಗೆ ಇದೆಲ್ಲ ಸರಿ, ನಮ್ಮಂಥ ಅಪರಿಪಕ್ವ ಯೋಗಿಗಳ ಗತಿ ಏನು ಅಂತ ಒಂದು ಪ್ರಶ್ನೆ ನಮಗೆ ಬರ್ತದೆ. ಅದಕ್ಕೆ ಹೇಳ್ತಾರೆ, ಪಟ ಚೀರಾಣಿ ಗೃಹಿವಿಹಿ ದೇಯಾನಿ ಪತಿ ತೋರಣೆ. ಈ ಗೃಹಸ್ಥರಾದವರು, ಸಂಪತ್ತುಳ್ಳವರು ಈ ಅನ್ನಛತ್ರಗಳನ್ನು ಕಟ್ಟಿರ್ತಾರಲ್ಲ, ಹಾಗೆ ಅಲ್ಲಲ್ಲಿ ಒಂದಿಷ್ಟು ಬಟ್ಟೆಗಳನ್ನು ಇತ್ಯಾದಿಗಳನ್ನು ವ್ಯವಸ್ಥೆ ಮಾಡಿರಬೇಕು. ಇದೆಲ್ಲ ದರಿದ್ರರಿಗೆ, ಭಿಕ್ಷುಕರಿಗೆ ಮೊದಲಾದವರಿಗೆ ಉಪಯೋಗ ಆಗ್ತದೆ. ಹೀಗಿರುವಾಗ ಯಾರ್ಯಾರೋ ಕೊಟ್ಟು ವ್ಯವಸ್ಥೆ ಮಾಡಿದ್ದಿರ್ತದೆ, ಅದನ್ನು ಉಪಯೋಗ ಮಾಡಿಕೊಂಡು ಹೊಟ್ಟೆ ಹೊರ್ಕೋಬಹುದು. ನಮಗಾಗಿ, ನಮ್ಮ ಹೊಟ್ಟೆ ಹೊರೆಯುವುದಕ್ಕಾಗಿ, ಒಂದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಇಷ್ಟ್ಯಾಕೆ ಪ್ರಯತ್ನ ಅಂತ ಅದರ ತಾತ್ಪರ್ಯ. ಪುಷ್ಪಫಲಾದಿನ ಬಿಭೃತಿ ಪರಭೃತಃ ಅಂಘ್ರಿಪಾಹ. ಈ ವೃಕ್ಷಗಳಿವೆ, ನವೋ ಅಂಘ್ರಿಪಾಹ ಪರಭೃತಃ. ಆ ವೃಕ್ಷಗಳ ಕೆಲಸ ಏನು? ಪರಭೃತಃ, ಇನ್ನೊಬ್ಬರನ್ನ ಪೋಷಿಸುವುದೇ ಅವಳ ಕೆಲಸ. ಪರೋಪಕಾರಾಯ ಫಲಂತಿ ವೃಕ್ಷ. ಯಾವ ವೃಕ್ಷವೂ ಕೂಡ ತಾನು ತಿನ್ನಬೇಕು ಅನ್ನೋ ದೃಷ್ಟಿಯಿಂದ ಹಣ್ಣು ಬಿಡೋದಿಲ್ಲ. ಆದ್ರಿಂದ ಇಷ್ಟೆಲ್ಲ ಗಿಡ ಮರಗಳಿವೆ. ಯಾವ ಪ್ರಾಣಿಗೂ ಕೂಡ ಇಷ್ಟೊಂದು ಅನ್ನಕ್ಕಾಗಿ ಇಷ್ಟೊಂದು ಪ್ರಯತ್ನ ಪಡಬೇಕಾದ ಕಾರಣ ಇರೋದಿಲ್ಲ. ನಾಳೆ ಚಿಂತೆ ಏನಿರೋದಿಲ್ಲ ಅವಕ್ಕೆ. ಎಲ್ಲ ಸಿಕ್ಕೇ ಸಿಗ್ತವೆ, ಹಣ್ಣು ಹಂಪಲೆಲ್ಲೂ ಸಿಕ್ಕೇ ಸಿಗ್ತದೆ. ಗುಹೆಗಳಿವೆ, ಆ ಗುಹೆಗಳ ಬಾಗಿಲೇನು ಮುಚ್ಚಿ ಹೋಗಿದೆಯೇನು? ಗುಹೆಗೆ ಹೋಗಿ ಅಲ್ಲೇ ಆರಾಮಾಗಿರಿ ಅಂತ ಈಗ ತಾತ್ಪರ್ಯ. ಇದಕ್ಕೆ ಯಾದವಾರರು ಕೂಡ ಪಟಚೀರಾಣಿ ಗೃಹೀವಿ ಅನ್ನುವ ಒಂದು ಸ್ಮೃತಿ ವಾಕ್ಯವನ್ನ, ಯಾವ ಸ್ಮೃತಿ ಅಂತ ಗೊತ್ತಿಲ್ಲ, ಅದನ್ನು ಅವರು ಕೂಡ ಉದ್ಧರಿಸಿದ್ದಾರೆ. ಹೀಗೆ ಇಲ್ಲಿ ವಿಜಯಧ್ವಜರು ಮತ್ತು ಯಾದವಾರರು ಕೂಡ ಶ್ಲೋಕವೂ ಸರಳವಾಗಿದೆ. ಅದಕ್ಕೇನು ಭಾಗವತ ತಾತ್ಪರ್ಯ ಹೇಳಿ ಬರೀಬೇಕಾದಂಥ ಗಹನ ಅರ್ಥನೂ ಏನಿಲ್ಲ. ಆದರೆ ನಮಗೆ ಅಲ್ಲೊಂದು ಸಿಗಬೇಕಾದಂತಹ ಸಂದೇಶ ಇದೆ. ನಾನು ಇದನ್ನು ಎಷ್ಟೋ ಸರಿ ಅನ್ಕೊಂಡದ್ದಿದೆ. ನಮ್ಮ ಸುತ್ತಮುತ್ತಲು ಈ ಪ್ರಾಣಿ ಪಕ್ಷಿಗಳಿರ್ತವೆ, ಮಂಗಗಳಿರ್ತವೆ. ಮಂಗಗಳು ಯಾಕಿರ್ತವೆ ಅಂದರೆ, ಇತ್ತೀಚೆಗೆ ನಾನು ಸುತ್ತಮುತ್ತಲು ಮಂಗಗಳನ್ನು ನೋಡ್ತಾ ಇದ್ದೇನೆ. ಬೆಳಿಗ್ಗೆ ಸಾಯಂಕಾಲದ ಹೊತ್ತಿನಲ್ಲಿ ಮಂಗಗಳು ಮನೆಯ ಸುತ್ತಲೂ ಠಳಾಯಿಸ್ತಾ ಇರ್ತವೆ. ಅದಕ್ಕಾಗಿ ಮಂಗಗಳು ನೆನಪತ್ತು. ಇನ್ನು ಪಕ್ಷಿಗಳಂತೂ ಇದ್ದೇ ಇವೆ. ಈ ಜಗತ್ತಿನಲ್ಲಿ ಯಾವ ಪ್ರಾಣಿಯೂ ಯಾವ ಪಕ್ಷಿಯೂ ಕೂಡ ಒಂದೇನಾದರೂ ಉದ್ಯೋಗ, ಜಾಬ್ ಅಂತಾಗಲಿ, ಒಂದು ವ್ಯಾಪಾರ, ಬಿಸಿನೆಸ್ ಅಂತಾಗಲಿ ಯಾವನ್ನೂ ಮಾಡೋದಿಲ್ಲ. ಎಲ್ಲವೂ ಮಾಡುವುದೇನೆಂದು ಅತ್ಯಂತ ಪರಾಕ್ರಮಿಯಾದಂಥ ಸಿಂಹ, ಮತ್ತೆ ಅತ್ಯಂತ ಪರಾಕ್ರಮಿ ಪಕ್ಷಿಗಳಲ್ಲಿ ಹದ್ದು, ರಣಹದ್ದು ಮೊದಲಾದವುಗಳು. ಪ್ರಾಣಿಗಳಲ್ಲಿ, ಭೂಮಿ ಮೇಲೆ ಸಂಚಾರ ಮಾಡುವ ಪ್ರಾಣಿಗಳಲ್ಲಿ ಆನೆ, ಜಿರಾಫೆ ಮೊದಲಾದ ಪ್ರಾಣಿಗಳು, ನೀರಿನಲ್ಲಿ ಇರುವಂತಹ ನೀಲ ತಿಮಿಂಗಿಲ, ಬ್ಲೂ ವೇಲ್ ಮೊದಲಾದವುಗಳು ಕೂಡ ಯಾವ ಏನಾದರೂ ಜಾಬ್ ಮಾಡ್ತಾವ? ನಾವು ಜಾಬ್ ಅನ್ನೋದನ್ನು ಮಾಡುವುದು ಯಾತಕ್ಕಾಗಿ? ಬಿಸಿನೆಸ್ ಅನ್ನೋದನ್ನು ಮಾಡುವುದು ಯಾತಕ್ಕಾಗಿ? ನಮಗೆ ದೈನಂದಿನ ಹೊಟ್ಟೆಗಿಂತ ಹೆಚ್ಚಿನ ದುಡ್ಡು ಬೇಕಾಗಿದೆ, ಅದಕ್ಕಾಗಿ ನಾವು ಜಾಬ್ ಮಾಡ್ತಿದ್ದೇವೆ. ಅದರಲ್ಲಿ ಅವರು TA ಅಂತ ಹೇಳಿ ಕಾಲ ತುಟ್ಟಿಯಾಗಿದೆ ಅಂತ ಮತ್ತಷ್ಟು ನಮಗೆ ಏನೇನೋ ತುಂಬಿಸ್ತಾ ಇರ್ತಾರೆ. ಅದಕ್ಕಾಗಿ ನಾವು ಕೂಡ ನಾವೇನು ಕಡಿಮೆ ಇಲ್ಲ, ನಾವು ಸತ್ಯಾಗ್ರಹವನ್ನು ಮಾಡಿ ನಾವು ಬರಬೇಕಾದನ್ನೆಲ್ಲ ಗಿಟ್ಟಿಸಿಕೊಂಡೇ ಬಿಡ್ತೇವೆ. ಅಂತೂ ನಾವು ಜಾಬ್ ಮಾಡುವುದೇ ಏನಿದೆ ಮೂಲತಃ, ಇದು ಅಗತ್ಯಕ್ಕಿಂತ ಹೆಚ್ಚಿನದನ್ನ ಸಂಪಾದನೆ ಮಾಡುವುದಕ್ಕಾಗಿಯೇ. ಉದ್ಯೋಗ ಮಾಡುವುದು, ವ್ಯಾಪಾರ ಮಾಡ್ತಿರ್ತಾರೆ. ಮನುಷ್ಯ ವ್ಯಾಪಾರ ಮಾಡ್ತಾನೆ. ಯಾವನೊಬ್ಬ ಬಟ್ಟೆ ವ್ಯಾಪಾರ ಮಾಡ್ತಾನೆ. ಬಟ್ಟೆ ಯಾರಿಗೆ ಅಗತ್ಯ ಇದೆಯೋ ಅದನ್ನು ಖರೀದಿ ಮಾಡ್ಕೊಂಡು ತೊಗೊಂಡು ಹೋಗ್ತಾನೆ. ಯಾರಿಗೆ ಬಂಗಾರದ ಅಗತ್ಯ ಇದೆಯೋ ಅವರಿಗೆ ಬಂಗಾರವನ್ನು ಪೂರೈಸಲಿಕ್ಕಾಗಿ ಆ ಬಂಗಾರ ಪೂರೈಸಿ ಆ ಮೂಲಕ ತಾನೊಂದಷ್ಟು ದುಡ್ಡು ಗಳಿಸಲಿಕ್ಕೋಸ್ಕರ ಬಾಕಸಾಲಿಗೆ ಪ್ರಯತ್ನ ಪಡ್ತಾನೆ. ಅಂತೂ ಜಗತ್ತಿನಲ್ಲಿ ಯಾರ್ಯಾರಿಗೂ ಏನೇನೋ ಬೇಕಾಗಿದೆ. ಅವರವರಿಗೆ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆಯೋ, ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಕಾಲದಲ್ಲಿ ಯಾರ್ಯಾರಿಗೆ ಏನೇನು ಡಿಮ್ಯಾಂಡ್ ಇದೆಯೋ ಅದನ್ನೆಲ್ಲ ಗಮನಿಸಿ ಆಯಾ ಊರಿನಲ್ಲಿ ಆಯಾ ಕಾಲದಲ್ಲಿ ವ್ಯಾಪಾರಸ್ಥರು ಹುಟ್ಟುಕೋತಾ ಇರ್ತಾರೆ. ಜಗತ್ತನ್ನು ನಡೆಯೋದು. ಯಾವ ಪ್ರಾಣಿ ಆದರೂ ಇನ್ನೊಬ್ಬರಿಗೋಸ್ಕರ ಏನಾದ್ರು ಬಿಸ್ನೆಸ್ ಮಾಡ್ತದ? ಇನ್ನೊಬ್ಬರಿಗೋಸ್ಕರ ಅಂದರೆ ತನ್ನ ಹೊಟ್ಟೆ ಹೊರೆದುಕೊಳ್ಳೋದಕ್ಕೋಸ್ಕರ, ಮತ್ತೆ ಇನ್ನೊಬ್ಬರಿಗೆ ಬೇಕಾದ ವಸ್ತುಗಳನ್ನು ಪೂರೈಕೆ ಮಾಡಲಿಕ್ಕೋಸ್ಕರ. ಯಾವ ಪ್ರಾಣಿಯೂ ಏನು ಬಿಸ್ನೆಸ್ಸು ಮಾಡೋದಿಲ್ಲ. ಎಲ್ಲ ಪ್ರಾಣಿಗಳು, ಬಲಿಷ್ಠವಾದ ಪ್ರಾಣಿಗಳು, ಕ್ಷುಲ್ಲಕವಾದ ದುರ್ಬಲವಾದ ಪ್ರಾಣಿಗಳು
ಎಲ್ಲವೂ ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತವೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅಷ್ಟೇ ಪ್ರಯತ್ನ, ಇನ್ನೇನೂ ಮಾಡೋದಿಲ್ಲ. ಇನ್ಯಾರಿಗೂ ಬೇಕಾದ ಸರ್ವಿಸ್ ಕೊಡುವುದು, ಗೂಡ್ಸ್ ಕೊಡುವುದು, ಇವುಗಳನ್ನೆಲ್ಲ ಮಾಡುವ ಮೂಲಕ ದುಡ್ಡು ಗಳಿಸುವುದು, ಇನ್ಯಾವೂ ಮಾಡೋದಿಲ್ಲ. ಜಾಬ್ ಅಂದರೆ ಅದು ಹಾಗೇನೆ, ಇನ್ನೊಬ್ಬರಿಗೋಸ್ಕರ ನಾವು ಸರ್ವಿಸ್ ಮಾಡುವುದು. ಅವರಿಗೆ ಯಾವುದೋ ಕೆಲಸದ ಅಗತ್ಯ ಇರ್ತದೆ, ಆ ಕೆಲಸವನ್ನು ನಾವು ಮಾಡಿಕೊಡುವುದು, ಅದರಿಂದ ನಾವು ಅವರಿಂದ ದುಡ್ಡು ತಗೊಳ್ಳೋದು. ಹೀಗೆ ಇನ್ನೊಬ್ರಿಗೆ ಬೇಕಾದ ಸರಕುಗಳು, ಗೂಡ್ಸ್ ಕೊಡುವುದು, ಇನ್ನೊಬ್ರಿಗೆ ಬೇಕಾದ ಸೇವೆ, ಸರ್ವಿಸ್ ಕೊಡುವುದು, ಇವುಗಳ ಮೂಲಕ ವ್ಯಾಪಾರ ಮತ್ತು ಉದ್ಯೋಗ ಅಂತ ಅನ್ನೋದು ನಡೀತಿರ್ತದೆ, ಜಗತ್ತಿನಲ್ಲಿ ನಡೀತಾ ಇದೆ. ಮನುಷ್ಯನ ಜಗತ್ತಿನಲ್ಲಿ ಮಾತ್ರ ಇದಿರುವುದು. ಪ್ರಾಣಿಗಳು ಇಷ್ಟು ಸುಲಭವಾಗಿ ಬದುಕ್ತಿದ್ದಾವೆ ಅಂತ ಅನ್ನೋದು ನಮಗೆ ಯಾಕೆ ಗೊತ್ತಾಗೋದಿಲ್ಲ ಅಂತ ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಹಾಗೆ ಬದುಕಲಿಕ್ಕೆ ಆಗ್ತಿಲ್ಲ ಅಂತ ಸರಿ ಆಶ್ಚರ್ಯ ಅಷ್ಟೇ, ಖೇದನೂ ಆಗ್ತದೆ. ಒಂದು ನಾಯಿಗೆ, ಒಂದು ಹಂದಿಗೆ ಒಂದಿಷ್ಟು ಅನ್ನ ಕೊಟ್ಟರೆ ಅನ್ನವನ್ನು ತಿಂದೇ ಬಿಡ್ತವೆ. ಆ ಅನ್ನಕ್ಕೆ ಉಪ್ಪಿನಕಾಯಿ ಇದೆಯಾ, ಸಾರಿದೆಯಾ, ಹುಳಿ ಇದೆಯಾ, ಒಗ್ಗರಣೆ ಇದೆಯಾ ಅಂತ ಅವೆಂದೂ ವಿಚಾರ ಮಾಡೋದಿಲ್ಲ. ಆದರೆ ನಮಗೆ ಮಾತ್ರ ಅದಕ್ಕೆಲ್ಲ ರೀತಿಯಾದಂಥ, ವಿವಿಧ ರೀತಿಯಾದಂಥ ಚಟ್ನಿ ಮೊದಲಾದ ಪದಾರ್ಥಗಳು ಎಲ್ಲವೂ ಏನೇನು ಬೇಕು ಎಲ್ಲವೂ ಬೇಕು. ಯಾವುದು ಒಂದು ಕಡಿಮೆ ಆದರೂ ಕೂಡ ನಮ್ಮ ತಾಳ್ಮೆ ತಪ್ಪಿ ಹೋಗ್ತದೆ. ಎಷ್ಟು ಥರದ ಭಕ್ಷ್ಯ ಭೋಜ್ಯ, ಎಷ್ಟು ಥರದ ಪದಾರ್ಥಗಳನ್ನು ನಾವೇ ಬೆಳಿತೀವಿ. ನಿಸರ್ಗ ಕೊಟ್ಟದ್ದು ಅಷ್ಟೇ ಅಲ್ಲದೆ ಎಷ್ಟು ಕೃಷಿಯಿಂದ ಎಷ್ಟೆಷ್ಟನ್ನು ಬೆಳಿತೀವಿ. ಆ ಬೆಳೆದ ಕೃಷಿಯನ್ನು ಮತ್ತೆ ಮೌಲ್ಯವರ್ಧನೆ ಮಾಡಿ ಮತ್ತೆ ಸಕ್ಕರೆ, ಬೆಲ್ಲ ಇತ್ಯಾದಿಗಳನ್ನು ಮಾಡ್ಕೋತೀವಿ. ಅಕ್ಕಿ ಬೇಳೆಗಳನ್ನು ನೇರವಾಗಿ ಉಪಯೋಗ ಮಾಡ್ತೀವಿ. ಸಕ್ಕರೆ, ಬೆಲ್ಲ ಮೊದಲಾದವುಗಳನ್ನು ಕಬ್ಬಿನ ಮೂಲಕ ಮೌಲ್ಯವರ್ಧನೆ ಮಾಡಿ ಮತ್ತೆ ಬಳಕೆ ಮಾಡ್ಕೋತೀವಿ. ಇದಕ್ಕಾಗಿ ಮಾಡುವ ಪ್ರಯತ್ನ ಎಷ್ಟು, ಸಮಯ ಎಷ್ಟು, ಮತ್ತು ಹೀಗೆಲ್ಲ ಮಾಡ್ತಾ ಕೂತಾಗ ದೇವ್ರ ನಾಮಸ್ಮರಣೆ ಬರುವುದು ಯಾವಾಗ? ಮನುಷ್ಯನಿಗೆ ದಣಿವೆಷ್ಟಾಗ್ತದೆ. ಹೀಗೆ ನಮಗೆ ಆಹಾರ ಬೇಕು ಅಂತಿದ್ರೆ ಇಷ್ಟು ಸುಸಂಪನ್ನವಾದ, ಪುಷ್ಕಳವಾದ ಆಹಾರ ಬೇಕು, ವಿವಿಧ ರೀತಿಯ ಆಹಾರ ಬೇಕು ನಮಗೆ. ಇಷ್ಟಾದರೂ ಪ್ರಾಣಿಗಳಷ್ಟು ನಾವೇನು ಆರೋಗ್ಯವಂತವಾಗಿ ಇಲ್ಲ, ಬಲಿಷ್ಠವಾಗಿಯೂ ನಾವಿಲ್ಲ, ಇಷ್ಟೆಲ್ಲ ಪ್ರಯತ್ನ ಪಟ್ಟೂ ಕೂಡ. ಹಾಗಾಗಿಯೂ ನಾವು ಏನು ಮಾಡಿದಂಗಾಯ್ತು? ಎಷ್ಟು ಸುಲಭವಾಗಿ ಮನೋನೆಮ್ಮದಿಯಿಂದ ಏನು ಹಾಕಿದರೂ ಹುಲ್ಲಾದರೂ ತಿಂದು ಬದುಕ್ತವೆ. ಅನ್ನ ಆದರೆ ಅನ್ನವನ್ನೇ ತಿಂತವೆ. ಒಂದು ಪಾತ್ರ ಅನ್ನವನ್ನಾದರೂ ತಿಂದು ಖಾಲಿ ಮಾಡ್ತದೆ ಒಂದು ನಾಯಿಯೋ ಹಂದಿಯೋ ಯಾವುದಾದ್ರೂ. ನಮಗೆ ಮಾತ್ರ ಅದಕ್ಕೇನೂ ಸಲಕರಣೆಗಳಿಲ್ಲದೆ, ವ್ಯಂಜನಗಳಿಲ್ಲದೆ ಅದೇನೂ ತಿನ್ಲಿಕ್ಕಾಗೋದಿಲ್ಲ. ನಾವೆಲ್ಲಿದ್ದೀವಿ? ಪ್ರಾಣಿಗಿಂತ ಕಡೆ ಆದಿವಲ್ವಾ ಅಂತ ಅನೇಕ ಬಾರಿ ಅನಿಸುವುದಿದೆ. ಅದನ್ನೇ ಆ ಭಾಗವತವು ಕೂಡ ಹೇಳಿದೆ. ಈಗ 5 ಶ್ಲೋಕಗಳ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಮೊದಲನೇ ಭಾಗದಲ್ಲಿ ಅದರ ಸಾರಾಂಶ ನೋಡಿದ್ದೀವಿ. ವ್ಯಾಖ್ಯಾನ ವಿಷಯಗಳನ್ನು ಈಗ ನಾವು ನೋಡಿದ್ದೀವಿ. ಅವಧೂತರು ಅಂತ ಇಲ್ಲೊಂದು ಶಬ್ದ ಇದೆಯಲ್ಲ, ಅದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಒಂದು ಅರ್ಥ ಬರೆದಿದ್ದಾರೆ. ಈ 5ನೇ ಶ್ಲೋಕದಲ್ಲಿ ಅವಧೂತ ಸುಹೃತ್, ಅವಧೂತರಾದವರಿಗೆ ತುಂಬ ಉತ್ತಮ ಗೆಳೆಯ ಯಾರು ಅಂದ್ರೆ ಭಗವಂತ. ಅವಧೂತರು ಅಂದ್ರೆ ಏನು? ಧೂಳಿ ಧೂಸರಾಂಗಾನ, ಮೈಯೆಲ್ಲ ಧೂಳು ಮೆತ್ಕೊಂಡು ಬಿಟ್ಟಿದೆ, ಭಾರಿ ಸ್ವಚ್ಛವಾಗಿರಬೇಕು, ನೀಟಾಗಿರಬೇಕು ಅನ್ನುವ ಯಾವುದೇ ಭ್ರಾಂತಿಗಳಿಲ್ಲದೆ ಮೈ ಹೇಗಿದ್ರೆ ಹೇಗಾಯಿತು, ಒಳಗಿನ ಮನಸ್ಸು ಸ್ವಚ್ಛವಾಗಿದ್ರೆ ಸಾಕು, ಹೊರಗಿನ ದೇಹಕ್ಕೆ ಅಷ್ಟು ಬೆಲೆ ಕೊಡದೇ ಇರುವಂಥವ್ರು ಅವರು. ಅಂಥವರಿಗೆ ಗೆಳೆಯ ಈ ಭಗವಂತ ಅಂತ. ಧೂಳಿ ಧೂಸರ ಅಂಗ, ಧೂಳು ಮೆತ್ತಿಕೊಂಡಿರುವ ಅಂಗಾಂಗವುಳ್ಳವರು ಅಂತ ಈಗ ಅದರ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶ್ವರಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.